ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಿಡಿಗೇಡಿಗಳಿಂದ ಬೆಂಕಿ. ಕೊಠಡಿಯಲ್ಲಿದ್ದ ದಾಖಲೆಗಳು, ಮಕ್ಕಳ ಪಠ್ಯಗಳು ಸುಟ್ಟು ಭಸ್ಮ. ಅರಸೀಕೆರೆ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 5ನೇ ತರಗತಿಯ ರೂಮಿಗೆ ರಾತ್ರಿ ಸುಮಾರು 9 ಗಂಟೆಗೆ ಶಾಲೆಯ ಹಿಂಭಾಗದ ಕಿಟಕಿಯಿಂದ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದು, ಶಾಲೆಯ ಗೋಡೆಗಳಿಗೆ ಹಾಗೂ ಬೀರುಗೆ ಬೆಂಕಿ ಹೊತ್ತುಕೊಂಡಿದೆ. ಈ ಬೆಂಕಿ ಅವಘಡದಲ್ಲಿ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ವರ್ಕ್ನ ಕಾಗದಗಳು ಸುಟ್ಟು ಕರಕಲಾಗಿವೆ. ಹೌದು, ಶಾಲೆಯ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದನ್ನ ಗಮನಿಸಿದ ಸ್ಥಳೀಯರು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು. ಅದಾದ ಬಳಿಕ ಕೂಡಲೇ ಸಂಬಂಧಪಟ್ಟ ಶಿಕ್ಷಕರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ಕೂಡಲೇ ಶಿಕ್ಷಕರು ಶಾಲೆಯತ್ತ ದೌಡಾಯಿಸಿದ್ರು. ಬೆಂಕಿ ಆರಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆಗಾಗಲೇ ಬೆಂಕಿಯ ಕೆನ್ನಾಲಿಗೆಗೆ ಕೆಲ ದಾಖಲೆಗಳು ಸುಟ್ಟು ಕರಕಲಾಗಿದ್ವು. ಇನ್ನು ಈ ವೇಳೆ ಶಿಕ್ಷಕರಾದ ಚಂದ್ರನಾಯಕ್ ಮಾತನಾಡಿ, ಈ ಹಿಂದೆ ಕೂಡ ಈ ಘಟನೆ ನಡೆದಿತ್ತು. ಕಿಟಕಿಗಳಿಗೆ ಜಾಲರಿ ಹಾಕಿಸಿದ್ರೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಓದುವ ಪುಸ್ತಕಗಳು, ಮುಖ್ಯವಾದ ದಾಖಲೆಗಳು ಸುಟ್ಟೋಗಿವೆ. ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ನೀಡ್ತೇವೆ. ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಅರಸೀಕೆರೆ ನಗರದಲ್ಲಿ ಅತಿ ಹೆಚ್ಚು ಮಕ್ಕಳು ಓದುತ್ತಿರುವಂತಹ ಇದೊಂದು ಸರ್ಕಾರಿ ಶಾಲೆ. ಆದರೆ ಈ ಶಾಲೆ ಅವ್ಯವಸ್ಥೆ ಗೂಡಾಗಿದೆ. ಇಲ್ಲಿ ಎಂಥ ವ್ಯವಸ್ಥೆ ಇದೆ ಅಂದರೆ, ಸ್ಥಳೀಯರಿಂದ ಕಿರುಗಳ ಸಂಜೆ ಆದರೆ ಇಲ್ಲಂತ ಬಂದಂಥ ಪುಂಡ್ರುಗಳು ಎಲ್ಲ ಸೇರಿ ಇಲ್ಲಿ ವಾತಾವರಣನೇ ಭಯದ ವಾತಾವರಣ ಇರುತ್ತೆ. ಇದಕ್ಕೆಲ್ಲ ಇಲಾಖೆಗಳಿಗೆ ನಾವು ಮನವಿ ಕೊಟ್ಟಿದ್ರು ಸಹ ಇನ್ನೂ ಅಂತ ಯಾವುದೇ ಒಂಥರ ಯಾರೋ ಸ್ಪಂದಿಸಿ ನಮಗೊಂದು ಸಹಕಾರ ಕೊಡ್ತಿಲ್ಲ. ಇವತ್ತು ಆಗಿರೋಂಥ ಒಂದು ದುರಂತನೇ ಇದಕ್ಕೆ ಸಾಕ್ಷಿ. ಯಾರು ಕಿಡಿಗೇಡಿಗಳು ಇವತ್ತು ಶಾಲೆಯಲ್ಲಿ ಓದಂಥ ಶಾಲಾ ಮಕ್ಕಳು ಓದುವಂಥ ಒಂದು ವ್ಯವಸ್ಥೆ ಇರುವಂಥ ಶಾಲೆಗೆ ಇವತ್ತು ಬೆಂಕಿ ಹಾಕಿದ್ದಾರೆ. ಯಾರು ಮಾಡಿದಾರೆ ಏನಾದರೂ ಗೊತ್ತಾ ಸರ್? ಕಿಡಿಗೇಡಿ ಮಾಡಿ ಸರ್ ಸುಮಾರು 9 ಗಂಟೆ ವರ್ಷಕ್ಕೆ ನಮಗೆ ಫೋನ್ ಬಂದು ನೋಡಿದರೆ ಇನ್ನೂ ಬೆಂಕಿ ಬರ್ತಿತ್ತು. ಬಾಗಿಲೆಲ್ಲ ಬಿಚ್ಚಿ ಬೆಂಕಿ ನಸಿದ್ದೀವಿ. ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದೀವಿ. ಇವತ್ತು ಇದಕ್ಕೆಲ್ಲ ಸರ್ಕಾರ ನಮಗೆ ಇಲ್ಲಿ ಸ್ಥಳೀಯ ಆಡಳಿತಗಳು ಸಹಕಾರ ಕೊಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡಬೇಕು. ಇಲ್ಲಾಂದರೆ ತುಂಬ ಇಲ್ಲಿ ಇಂಥ ವಾತಾವರಣ ದಿವಸ ಸೃಷ್ಟಿ ಆಗ್ತಾ ಇರುತ್ತೆ. ಆದ್ದರಿಂದ ಎಲ್ಲ ಒಂದು ಸ್ವಲ್ಪ ಶಾಸಕ ಆಗಲಿ, ನಗರಸಭೆ ಆಗಲಿ, ಇಲ್ಲಿರುವಂಥ ಕಸದ ಸಮಸ್ಯೆ, ಕಟ್ಟಡ ಸಮಸ್ಯೆಗಳು ಒಂದು ಸ್ವಲ್ಪ ಗಮನ ಹರಿಸಿ ಬಗೆಹರಿಸಿಕೊಡ್ಬೇಕು. ಇನ್ನು ಈ ಶಾಲೆಯಲ್ಲಿ ಸುಮಾರು ಮಕ್ಕಳು ಓದ್ತಾ ಇದ್ದು ಇಂತಹ ಘಟನೆ ನಡೀಬಾರದು. ಇಂತಹ ಕೆಲಸ ಮಾಡಿದವರು ಕಿಡಿಗೇಡಿಗಳನ್ನ ಪೊಲೀಸ್ ಇಲಾಖೆ ಹುಡುಕಿ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಈ ಶಾಲೆಯ ಸುತ್ತ ಕಸದ ರಾಶಿ ಹಾಗೂ ಕಿಟಕಿಗಳು ಸರಿಯಿಲ್ಲ. ಓದುವ ಜಾಗದಲ್ಲಿ ಸ್ವಚ್ಛತೆ ಇರಬೇಕು. ಇದರ ಬಗ್ಗೆ ಶಾಲೆಯ ಆಡಳಿತ ಮಂಡಳಿ ಗಮನ ಹರಿಸಬೇಕೆಂದು ಸ್ಥಳೀಯರು ಮನವಿಯನ್ನ ಮಾಡಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.